ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಎಫೆಕ್ಟ್ನ ಇಂದ ಈ ಸದ್ಯ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಯಾವ ಮಟ್ಟಿಗೆ ಅಂದರೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಈಗ ಬಂದ್ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಇಲ್ಲದೆ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಹೊಡೆತವನ್ನು ಅನುಭವಿಸ್ತಾ ಇರುವಂಥ ಹೋಟೆಲ್ ಉದ್ಯಮ ಸದ್ಯ ಬಂದ್ ಮಾಡಿದೆ. ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ. ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ನ ಮಾಲೀಕರು. ಟೀ ಕಾಫಿಗೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಿಕೊಳ್ಳೋದು ಉತ್ತಮ ಅನ್ನೋದು ಸದ್ಯ ಅವರು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿರೋದು. ಬೆಂಗಳೂರಿನಲ್ಲಿ ಸದ್ಯ ಗ್ಯಾಸ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. ಹೋಟೆಲ್ಗಳಿಗೆ ಬೇಕಾಗಿರ್ತಕ್ಕಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಈಗ ದೊಡ್ಡ ಮಟ್ಟಿಗೆ ಅಭಾವವನ್ನು ಎದುರಿಸ್ತಾ ಇದೆ. ಹೀಗಾಗಿ ಸರಿಯಾದಂತಹ ಸಮಯಕ್ಕೆ ನಮಗೆ ಸಿಲಿಂಡರ್ ಸಿಗದಿದ್ದಂತಹ ಸಂದರ್ಭದಲ್ಲಿ ಹೋಟೆಲ್ಗಳನ್ನು ತೆರೆದು ಏನು ಪ್ರಯೋಜನ ಅಂತ ಕೆಲವರು ಯೋಚಿಸ್ತಾ ಇದ್ರೆ, ಇನ್ನು ಕೆಲವರು ಆಲ್ಟರ್ನೇಟ್ ಏನು ಮಾಡಬಹುದು ಅನ್ನೋದರ ಬಗ್ಗೆ ಸದ್ಯ ಒಂದಷ್ಟು ದಿನಗಳ ಕಾಲ ಅದಕ್ಕೆ ಎಲೆಕ್ಟ್ರಿಕ್ ಸ್ಟವ್ಗಳ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ. ಕಾಫಿ ಟೀ ಮಾಡೋದಕ್ಕೆ ಎನಿ ಟೈಮ್ ಗ್ಯಾಸ್ ಸ್ಟವ್ ಆನಲ್ಲೇ ಇರಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದು ಅವರ ಆಲೋಚನೆ. ಸೊ ಹಾಗಾಗಿ ಕೆಲ ಹೋಟೆಲ್ಗಳಲ್ಲಿ ಈಗ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಿಲ್ಲ. ಪವಿತ್ರ, ಸದ್ಯ ಹೋಟೆಲ್ಗಳಿಗೆ ಈಗ ಸದ್ಯ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಎದ್ದು ಕಾಣಿಸ್ತಾ ಇದೆ. ಸೊ ಏನು ಆಲ್ಟರ್ನೇಟ್ ಕಂಡುಕೊಳ್ತಾ ಇದ್ದಾರೆ? ಇದು ಬಹುತೇಕ ಹೋಟೆಲ್ಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ದಿವಿ, ಈಗ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಹೀಗಾಗಿ ಬೆಂಗಳೂರಿನ ಅನೇಕ ಹೋಟೆಲ್ಗಳು ಕ್ಲೋಸ್ ಕೂಡ ಆಗಿದೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಹೋಟೆಲ್ಗಳಲ್ಲಿ ಮೆನು ಕಡಿತ ಆಗಿದೆ. ಯಾವುದು ಕೂಡ ದೋಸೆ ಆಗಿರ್ಬೋದು, ಪೂರಿ, ಅದೆಲ್ಲದಕ್ಕೂ ಕೂಡ ಕೋಕ್ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಹೋಟೆಲ್ಗಳಲ್ಲಿ ಬರೀ ಕಾಫಿ ಟೀ ಅಷ್ಟೇ ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಬೆಂಗಳೂರಿನ ಹೋಟೆಲ್ಗಳು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾವೆ. ಸೊ ಹೀಗಾಗಿ ಇನ್ನೊಂದಿಷ್ಟು ಹೋಟೆಲ್ಗಳು ಆಲ್ಟರ್ನೇಟಿವ್ ಆಗಿ, ಪರ್ಯಾಯವಾಗಿ ಈಗ ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆ ಹೋಗಿದ್ದಾರೆ. ನಾನೀಗ ಬೆಂಗಳೂರಿನ ನೃಪತುಂಗ ರಸ್ತೆಯ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ನೋಡಿ, ಅವರು ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಕೆ ಮಾಡಿ, ಅಂದ್ರೆ ಇವತ್ತಿಂದ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವತ್ತಿಂದ ಬಳಕೆ ಮಾಡಿ ಈ ರೀತಿ ಕಾಫಿ ಟೀಗಳಿಗೆ ಎಲೆಕ್ಟ್ರಿಕ್ ಸ್ಟವ್ ಅನ್ನ ಬಳಕೆ ಮಾಡಿ ಅಟ್ಲೀಸ್ಟ್ ಅಲ್ಲಾದರೂ ಸೇವ್ ಮಾಡ್ಬೋದಲ್ಲ ಅನ್ನುವಂತಹ ಉದ್ದೇಶ ಅವರದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಮೊರೆ ಹೋಗಿದ್ದಾರೆ. ಬಟ್ ಇದು ಏನಾಗುತ್ತೆ ಅಂದರೆ, ಅವ್ರು ಹೇಳ್ದಂಗೆ ಲಾರ್ಜ್ ಕ್ವಾಂಟಿಟಿ ಕೊಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ, ಬೇಗ ಕುದಿಯಲ್ಲ, ಈ ರೀತಿಯ ಸಮಸ್ಯೆಗಳಿರುತ್ತೆ, ತುಂಬ ಕಂಫರ್ಟೇಬಲ್ ಆಗಿರಲ್ಲ ಅವ್ರಿಗೆ. ಬಟ್ ಅನಿವಾರ್ಯವಾಗಿ ಮೊರೆ ಹೋಗಿದ್ದಾರೆ. ಇನ್ನೊಂದಿಷ್ಟು ಹೋಟೆಲ್ ಅವರು ಆಪ್ಷನ್ ಇದ್ದಲ್ಲಿ ಸೌದೆ ಒಲೆ ಅಡುಗೆನೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಅಂದರೆ ಸಿಟಿಯ ಒಳಗಡೆ ಸಣ್ಣ ಪುಟ್ಟ ಪ್ಲೇಸ್ ಇರುವಂತಹ ಜಾಗದಲ್ಲಿ ಸೌದೆ ಒಲೆ ಅಡುಗೆಯನ್ನು ಮಾಡೋದು ತುಂಬ ಕಷ್ಟ, ಪೊಲ್ಯೂಷನ್ ಇರುತ್ತೆ, ಅದಕ್ಕೆ ಅನುಮತಿ ಪಡಿಬೇಕು. ಸೊ ಇವೆಲ್ಲ ಕಾರಣಗಳಿಂದ ಸಾಕಷ್ಟು ಸಮಸ್ಯೆ ಇದೆ. ಈಗ ಸದ್ಯದ ಮಟ್ಟಿಗೆ ಒಂದಿಷ್ಟು ಪರ್ಯಾಯ ಮಾರ್ಗ ಅನಿವಾರ್ಯವಾಗಿ ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಈ ರೀತಿಯ ಒಂದಿಷ್ಟು ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇನ್ನೆರಡು ದಿನದಲ್ಲಿ ಬೆಂಗಳೂರಿನಲ್ಲಿ ಒಂದು ವೇಳೆ ಸ್ಟಾಕ್ ಬರದೇ ಇದ್ದಲ್ಲಿ ಅವರಿಗೆ ಬಹುತೇಕ ಆಲ್ಮೋಸ್ಟ್ ಶಟ್ ಡೌನ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹೋಟೆಲ್ಗಳಲ್ಲಿ ದೊಡ್ಡ ಮಟ್ಟಿಗೆ ಇದರ ಎಫೆಕ್ಟ್ನ ಅನುಭವಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಯುದ್ಧದ ಪರಿಣಾಮ ಗ್ಯಾಸ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. 12ನೇ ದಿನಕ್ಕೆ ಕಾಲಿಟ್ಟಿದೆ ಈ ವಾರ್. ಈಗಲೇ ಇಂತಹ ಪರಿಸ್ಥಿತಿ ಅಂದರೆ ಮುಂದುವರೆದಂತೆ ವಾರ್ ಕಂಟಿನ್ಯೂ ಆದರೆ ಏನು ಕಥೆ ಅನ್ನುವಂಥ ಪ್ರಶ್ನೆ.